ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ಭಾನುವಾರದ ನಿಮ್ಮ ನೆಚ್ಚಿನ ಮನಿಮಂತ್ರ ಕಾರ್ಯಕ್ರಮ. ತಮ್ಮೆಲ್ಲರಿಗೂ ಕೂಡ ಮನಿಮಂತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೂಡಿಕೆ ತಜ್ಞ ವೆಂಕಟೇಶ್. ಮೊದಲನೇದಾಗಿ ಶುಕ್ರವಾರದಂದು ನಾವೇನೆಲ್ಲ ಸಜೆಷನ್ಸ್ ಅನ್ನ ತಿಳಿಸಿದ್ವಿ, ಅದರಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಅನ್ನ ನನ್ನ ಸಂಕ್ಷಿಪ್ತವಾಗಿ ತೋರಿಸ್ಬಿಡ್ತೀನಿ. ನಂತರ ಆರ್ಥಿಕ ಚಿಂತನೆಯನ್ನ ಮಾಡೋಣ. ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಮತ್ತೆ ನಮ್ಮ ಎಕನಾಮಿ ಯಾವ ದಿಕ್ಕಿನಲ್ಲಿ ಹರಿತಾ ಇದೆ, ನಾವೆಲ್ಲ ಯಾವ ರೀತಿಯಲ್ಲಿ ನಮ್ಮ ಹಣವನ್ನ ತೊಡಗಿಸಿದ್ರೆ, ಹೂಡಿಕೆಯನ್ನ ಮಾಡಿದ್ರೆ ನಾವು ಕೂಡ ಬೇರೆಯವರಂತೆ, ಅಂದ್ರೆ ಏನು ಇಂಡಸ್ಟ್ರಿಯಲಿಸ್ಟ್ ಇರ್ತಾರೆ ಮತ್ತೆ ಹೆಚ್ಚಿನ ಬಿಸ್ನೆಸ್ ಮ್ಯಾನ್ಗಳಿರ್ತಾರೆ, ಅವರಂತೆ ನಾವು ಕೂಡ ಹೆಚ್ಚಿನದಾಗಿ ಗಳಿಸಬಹುದು ಅನ್ನೋದು ನೋಡೋಣ. ನಾವು ಕೊಟ್ಟಂತ ಶುಕ್ರವಾರದ ಸಲಹೆಗಳಲ್ಲಿ ಇಷ್ಟೆಲ್ಲ ಪ್ರಾಫಿಟ್ ಅನ್ನ ನಮ್ಮಲ್ಲಿ ಸಜೆಷನ್ಸ್ ಅನ್ನ ಪಡಿತಾ ಇರೋರು ಅನುಭವಿಸ್ತಾ ಇದ್ದಾರೆ. ನಾವು ಕೊಟ್ಟಂತ ಮಾರುತಿ ಉದ್ಯೋಗನ ಕ್ಯಾಶ್ ಮತ್ತೆ ಫ್ಯೂಚರ್ಸ್ ನ ಸಲಹೆಯಲ್ಲಿ ಪ್ರತಿ ಶೇರಿಗೆ 15 ರೂಪಾಯಿ ಗಳಿಕೆಯಾಗಿ ಪ್ರತಿಯೊಂದು ಲಾಟಿಗೆ 3750 ರೂಪಾಯಿಗಳು ಗಳಿಕೆಯಾಗಿದೆ. ಮತ್ತೆ ನಾವು ಕೊಟ್ಟಂತ ರಿಲಯನ್ಸ್ ಇನ್ಫ್ರಾ 580 ಕಾಲ್ ಆಪ್ಷನ್ಸ್ ಏನು BTST ಅನ್ನ ಸೆಲೆಕ್ಷನ್ ಮಾಡಿದ್ದು ವೈ ಟು ಸೆಲ್ ಟುಮಾರೋ, ಅದರಲ್ಲಿ 3 ರೂಪಾಯಿ ಪ್ರತಿ ಶೇರಿಗೆ ಗಳಿಕೆಯಾಗಿ 1,500 ರೂಪಾಯಿಗಳು ಪ್ರತಿ ಲಾಟ್ಗೆ ಗಳಿಕೆಯಾಗಿದೆ ಅಂತ ತಿಳಿಸ್ತಾ ಇದ್ದೀನಿ. ಮತ್ತೆ ಕೊಟ್ಟಂತ ಟಾಟಾ ಸ್ಟೀಲ್ ನ ಫ್ಯೂಚರ್ಸ್ ನ ಸಲಹೆಯಲ್ಲಿ, ಷೇರು ಮತ್ತೆ ಫ್ಯೂಚರ್ಸ್ ನ ಸಲಹೆಯಲ್ಲಿ ಪ್ರತಿ ಶೇರಿಗೆ 3 ರೂಪಾಯಿ ಗಳಿಕೆಯಾಗಿ ಪ್ರತಿ ಒಂದು ಲಾಟ್ಗೆ 1,500 ರೂಪಾಯಿಗಳು ಗಳಿಕೆಯಾಗಿದೆ. ಮತ್ತೆ ನಾವು ಇಂಟ್ರಾಡೇಯಲ್ಲಿ ಏನು ಟಾಟಾ ಸ್ಟೀಲ್ ನ 420 ಕಾಲ್ ಆಪ್ಷನ್ಸ್ ಅನ್ನ ಸಜೆಷನ್ಸ್ ಅನ್ನ ತಿಳಿಸಿದ್ದು, ಅದರಲ್ಲಿ ಪ್ರತಿ ಶೇರಿಗೆ 2 ರೂಪಾಯಿ ಗಳಿಕೆಯಾಗಿ ಪ್ರತಿ ಒಂದು ಲಾಟ್ಗೆ 1,000 ರೂಪಾಯಿಗಳು ಗಳಿಕೆಯಾಗಿದೆ. ಮತ್ತೆ ನಾವು ಕೊಟ್ಟಂತ ಶೇರ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಶೇರ್ಸ್ ನಲ್ಲೇ ಏನು ಸಜೆಷನ್ಸ್ ಅನ್ನ ನೀಡಿದ್ದು, ಮಾಧ್ಯಮದ ಮುಖಾಂತರನೂ ಕೂಡ ನಾವು ಗುರುವಾರ ಟಾಟಾ ಪವರ್ ನ ಶೇರ್ಸ್ ನ ಸಲಹೆಯನ್ನ ತಿಳಿಸಿದ್ದು, ಅದರಲ್ಲಿ ನಾವೇನು ಬುಕಿಂಗ್ ಅನ್ನ ಮಾಡಿಸ್ತೋ ನಾವು ಶುಕ್ರವಾರದಂದು, ಅದರಲ್ಲಿ 8 ರೂಪಾಯಿ ಪ್ರತಿ ಶೇರಿಗೆ ಗಳಿಕೆಯಾಗಿದೆ. ಈ ವಾರದಲ್ಲಿ ತುಂಬಾ ಅದ್ಭುತವಾಗಿ ಮಿಡ್ ಕ್ಯಾಪ್ ಶೇರ್ಸ್ಗಳು ಮತ್ತೆ ಐರನ್ ಮಿಡ್ ಕ್ಯಾಪ್ ಶೇರ್ಸ್ಗಳು ತುಂಬಾನೇ ಉತ್ತಮವಾದ ಗಳಿಕೆಯನ್ನ ನೀಡಿದೆ. ನಮ್ಮಲ್ಲಿ ಫಾರ್ಚೂನ್ ಅನ್ನ ಕೊಟ್ಟಂತ, ಅಂದ್ರೆ ಹೆಚ್ಚಿನ ಗಳಿಕೆಯನ್ನು ಕೊಟ್ಟಂತ ಈ ವಾರದಲ್ಲಿ ಯಾವ್ದೆಲ್ಲ ಶೇರ್ಸ್ಗಳು ಉತ್ತಮವಾದ ಗಳಿಕೆ ಕೊಟ್ಟಿದೆ, ನಾವು ಏನು ಅಡ್ವೈಸಸ್ ಅನ್ನ ಮಾಡ್ತಾ ಇದೀವಿ ಅದರಲ್ಲಿ ಆದಂತಹ ಗಳಿಕೆಯನ್ನ ತಾವು ನೋಡೋದಾದ್ರೆ, ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ಸ್ ಅನ್ನ ಏನು ಈ ವಾರ ಕ್ಯಾಶ್ ಮತ್ತೆ ಫ್ಯೂಚರ್ಸ್ ಅನ್ನು 2 ಬಾರಿ ಸಜೆಷನ್ಸ್ ಅನ್ನ ಮಾಡಿದ್ದು, ಅದರಲ್ಲಿ 19 ರೂಪಾಯಿಗಳ ಗಳಿಕೆಯಾಗಿ ಪ್ರತಿ ಒಂದು ಲಾಟ್ಗೆ 9,500 ರೂಪಾಯಿಗಳು ಗಳಿಕೆ ಆಯಿತು. ಮತ್ತೆ ಕೊಟ್ಟಂತ ಟಾಟಾ ಸ್ಟೀಲ್ 2 ಬಾರಿ ಏನು ಸಜೆಷನ್ಸ್ ಅನ್ನ ತಿಳಿಸಿದ್ದು ಕ್ಯಾಶ್ ಮತ್ತೆ ಫ್ಯೂಚರ್ಸ್ ನಲ್ಲಿ ಮತ್ತೆ ಆಪ್ಷನ್ಸ್ ಅಲ್ಲಿ, ಅದರಲ್ಲೂ ಕೂಡ 17 ರೂಪಾಯಿಗಳ ಗಳಿಕೆಯಾಗಿ ಪ್ರತಿಯೊಂದು ಲಾಟ್ಗೆ 8,500 ರೂಪಾಯಿಗಳು ಗಳಿಕೆಯಾಗಿದೆ. ಮತ್ತೆ ಆಕ್ಸಿಸ್ ಬ್ಯಾಂಕ್ ನ ಸಜೆಷನ್ಸ್ ಅನ್ನ ಏನು ತಿಳಿಸಿದ್ದು, ಅದರಲ್ಲಿ 16 ರೂಪಾಯಿಗಳು ಈ ವಾರದಲ್ಲಿ ಗಳಿಕೆಯಾಗಿ ಪ್ರತಿ ಒಂದು ಲಾಟ್ಗೆ 4,000 ರೂಪಾಯಿಗಳು ಗಳಿಕೆಯಾಗಿದೆ. ಆಕ್ಸಿಸ್ ಬ್ಯಾಂಕ್ ನ ಲಾಟ್ ಸೈಜ್ 250 ಶೇರುಗಳು ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಕೊಟ್ಟಂತ ಬ್ಯಾಂಕ್ ನಿಫ್ಟಿ ಸಜೆಷನ್ಸ್ ಅಲ್ಲಿ 150 ಪಾಯಿಂಟ್ಗಳು ಗಳಿಕೆಯಾಗಿ 3,750 ರೂಪಾಯಿ ಪ್ರತಿ ಲಾಟ್ಗೆ ಗಳಿಕೆಯಾಗಿದೆ. ಮತ್ತೆ ನಾವೇನು ಇನ್ವೆಸ್ಟ್ಮೆಂಟ್ ಸಲಹೆಯನ್ನ ನಮ್ಮ ಮಾಧ್ಯಮದಲ್ಲೂ ಕೂಡ ನಮ್ಮ ವೀಕ್ಷಕರಿಗೆ ಏನು ತಿಳಿಸಿದ್ದು ಅಂತ ಎಲ್ಲಾ ಶೇರ್ಸ್ಗಳಲ್ಲೂ ಕೂಡ ಉತ್ತಮವಾದ ಗಳಿಕೆಯಾಗಿದೆ. ನಾವು ಕೊಟ್ಟಂತ ಶೇರ್ಸ್ ಗಳನ್ನ ನೋಡೋದಾದ್ರೆ, ಎವರೆಸ್ಟ್ ಕಾಂತೋ ಸಿಲಿಂಡರ್ ಲಿಮಿಟೆಡ್ EKC ಅಂತ ಏನು ಶಾರ್ಟ್ ಆಗಿ ಕರಿತೀವಿ, ಅದರಲ್ಲಿ 20% ರಿಟರ್ನ್ಸ್ ಅನ್ನ ನಾವು ಅನುಭವಿಸಿದ್ರೆ, ಅಂದ್ರೆ ಕೊಟ್ಟಂತ ಸಲಹೆ 30 ರೂಪಾಯಿ ಸಲಹೆಯನ್ನ ನೀಡಿದ್ರೆ ಅದು 36 ರೂಪಾಯಿಗಳನ್ನ ತಲುಪಿದೆ. ಮತ್ತೆ ನಾವು ಕೊಟ್ಟಂತ ಕ್ರಾಂಪ್ಟನ್ ಗ್ರೂಪ್ ಸಲಹೆಯನ್ನ ತಾವು ನೋಡೋದಾದ್ರೆ, ಅದರಲ್ಲೂ ಕೂಡ 10% ರಿಟರ್ನ್ಸ್ ಅನ್ನ ತಾವು ಎಲ್ಲರೂ ಅನುಭವಿಸಿದಿರಾ. ಮತ್ತೆ ನಮ್ಮಲ್ಲಿ ಸಜೆಷನ್ಸ್ ಅನ್ನ ಪಡ್ಕೊಂಡವರು ಕೂಡ 117 ರೂಪೀಸ್ಗೆ ಬೈ ಅನ್ನ ಮಾಡ್ಕೊಂಡು 130 ರೂಪೀಸ್ ಅಲ್ಲಿ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಮತ್ತೆ ತಮ್ಮೆಲ್ಲರಿಗೂ ಕೂಡ ಪವರ್ ಸೆಕ್ಟರ್ ನ ಶೇರ್ಸ್ ಗಳನ್ನ ತಿಳಿಸ್ತಾ ಇದ್ದೆ, ಅದಾನಿ ಪವರ್ ನ ಶೇರ್ಸ್ ಗಳನ್ನ ಬೈ ಮಾಡ್ಕೊಳ್ಳಿ, ಮತ್ತೆ ಜಯಪ್ರಕಾಶ್ ಪವರ್ ಸೆಕ್ಟರ್ ನ ಶೇರ್ಸ್ ಗಳನ್ನ ಬೈ ಮಾಡ್ಕೊಳ್ಳಿ. ಏನೋ ಗವರ್ಮೆಂಟ್ ಬೇಲೌಟ್ ಫಂಡ್ಸ್ ಅನ್ನ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗೆ ಇರಬಹುದು ಅಥವಾ ಪವರ್ ಸೆಕ್ಟರ್ಸ್ಗೆ ಇರಬಹುದು ನೀಡ್ತೀನಿ ಅಂತ ಏನು ಹೇಳ್ತಾ ಇದೆ. ಇದರಿಂದ ಮಿಡ್ ಕ್ಯಾಪ್ ಶೇರ್ಸ್ಗಳು, ಅದರಲ್ಲೂ ಪವರ್ ಸೆಕ್ಟರ್ನ ಶೇರ್ಸ್ಗಳಲ್ಲಿ ಉತ್ತಮವಾದ ಮೂವ್ಮೆಂಟ್ ಬರುತ್ತೆ ಅಂತ ಏನು ತಮಗೆ 3 ಕಂಪನಿಗಳನ್ನ ಸಜೆಷನ್ ಮಾಡಿದ್ದು, ಅದಾನಿ ಪವರ್, JP ಪವರ್ ಮತ್ತೆ ಟಾಟಾ ಪವರ್, 3 ಕಂಪನಿಗಳಲ್ಲಿ ಉತ್ತಮವಾದ ಪ್ರಾಫಿಟ್ ಅನ್ನ ಪ್ರತಿಯೊಬ್ಬರು ಕೂಡ ಆಲ್ರೆಡಿ ಹೊಂದಿದ್ದೀರಾ. ಆ ಶೇರ್ಸ್ ಗಳನ್ನ ಸೆಲ್ ಮಾಡಕ್ ಹೋಗ್ಬೇಡಿ, ಖಂಡಿತವಾಗ್ಲೂ ಕೂಡ ಆ ಶೇರ್ಸ್ ಗಳನ್ನ ತಾವು ಹೊಂದಿ ಇನ್ನು ಇಟ್ಕೊಂಡಿರಿ, ತಮಗೆ ಉತ್ತಮವಾದ ಪ್ರಾಫಿಟ್ ತಮಗೆ ಬಂದೇ ಬರುತ್ತೆ. ಮತ್ತೆ ನಮ್ಮ ಸೋಮವಾರದ ವಿಶೇಷ ಕಾರ್ಯಕ್ರಮದಲ್ಲಿ ಕಮಾಡಿಟಿ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡೋರಿಗೆ ಎಂಟೈರ್ ವೀಕಿಗೆ ಬೇಕಾದಂತ ಸಲಹೆಗಳನ್ನ ನೀಡ್ತೀವಿ. ನಮ್ಮ ನಾಳಿನ ಕಾರ್ಯಕ್ರಮವನ್ನ ತಾವು ಬಿಡದನೆ ಮಿಸ್ ಮಾಡದಲ್ಲೇ ನೋಡ್ಬೇಕಾಗತ್ತೆ ಅಂತ ಹೇಳ್ತಾ, ಕಮಾಡಿಟಿಯಲ್ಲಿ ಯಾವ ರೀತಿಯಲ್ಲಿ ತಾವು ಬೈ ಮತ್ತೆ ಸೆಲ್ ಅನ್ನ ಮಾಡಬೇಕು, ಯಾವ ಲೆವೆಲ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಯಾವುದು ಸಪೋರ್ಟು ಯಾವುದು ರೆಸಿಸ್ಟೆನ್ಸ್, ಕೇವಲ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಲ್ಲ, ಅದು ತಮಗೆ ಖಚಿತವಾದ ಎಂಟ್ರಿ ಪಾಯಿಂಟ್ಸ್ ಗಳಾಗಿರುತ್ತೆ. ಯಾವ ಪಾಯಿಂಟ್ ಅಲ್ಲಿ ತಾವು ಕಮಾಡಿಟೀಸ್ ಗಳನ್ನ ಬೈ ಮಾಡಬೇಕು, ಮತ್ತೆ ಯಾವ ಸ್ಟಾಪ್ ಲಾಸ್ ಆಗಿ ತಾವು ಬೈ ಮಾಡಿದ್ರೆ ಸ್ಟಾಪ್ ಲಾಸ್ ಆಗಿ ಬರುತ್ತೆ, ಸೆಲ್ ಮಾಡಿದ್ರೆ ತಾವು ಯಾವುದು ಸ್ಟಾಪ್ ಲಾಸ್ ಆಗುತ್ತೆ ಟಾರ್ಗೆಟ್ ಗಳಾಗಿ ಅಂತ ನಾಳಿನ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ಕೊಡ್ತೀವಿ. ಏನು ಮಹತ್ವದ ನಿರ್ಧಾರಗಳು ಬಂತು, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಾ ಇರೋರು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ, ಏನು ಶೇರ್ಗಳು ತುಂಬಾನೇ ಕರೆಕ್ಷನ್ಸ್ ಆಗಿದೆ, ಪ್ರತಿಯೊಬ್ಬರು ಕೂಡ ಬೈ ಮಾಡ್ಕೊಳ್ಳಿ. ಇಂಥ ಆಪರ್ಚುನಿಟಿ ಮತ್ತೆ ಸಿಗೋದಿಲ್ಲ, ಈ ರೇಟ್ಗಳಲ್ಲಿ ತಮಗೆ ಶೇರ್ಸ್ಗಳು ಸಿಗೋದಿಲ್ಲ, ಪ್ರತಿಯೊಬ್ಬರು ಕೂಡ ಬೈ ಮಾಡ್ಕೊಳ್ಳಿ. ತಮಗೆ ಪ್ರತಿನಿತ್ಯ ಕೂಡ ರಿಟರ್ನ್ಸ್ ಬಂದೇ ಬರುತ್ತೆ, ಯಾಕಂದ್ರೆ ಶೇರ್ಸ್ಗಳು ಏನು ಕರೆಕ್ಷನ್ಸ್
ಕರೆಕ್ಷನ್ಸ್ ಆಗಿದೆ. ತಾವು ನೋಡೋದಾದ್ರೆ ಮಿಡ್ ಕ್ಯಾಪ್ ಶೇರ್ಸ್ಗಳು ಮೋರ್ ದನ್ 50-60% ಕರೆಕ್ಷನ್ಸ್ ಆಗಿದೆ ಕಳೆದ 2 ವಾರದಲ್ಲಿ. ತಾವು ನೋಡೋದಾದ್ರೆ ಏನು ಆ 50-60% ಎಂಟೈರ್ ಇಯರ್ ಅಲ್ಲಿ ಕರೆಕ್ಷನ್ಸ್ ಆಗಿತ್ತು. ಕೇವಲ 1 ವಾರದಲ್ಲಿ ತಾವು ನೋಡಿದ್ರ ನಾವು ಕೊಟ್ಟಂತ ಶೇರ್ಸ್ ಸಲಹೆಗಳಿರ್ಬೋದು ಮತ್ತೆ ಉತ್ತಮ ಮಿಡ್ ಕ್ಯಾಪ್ ಮತ್ತೆ ಹೈಯರ್ ಅಂಡ್ ಮಿಡ್ ಕ್ಯಾಪ್ ಶೇರ್ಸ್ಗಳಿರ್ಬೋದು 10-15% ಇಂಪ್ರೂವ್ಮೆಂಟ್ ಅನ್ನ ಆಯಿತು. ಆದ್ರೆ ಒಂದು ಗೋಜುಗ ಅಂದ್ರೆ ವಿಸ್ಮಯಕಾರಿ ಘಟನೆ ಏನಂದ್ರೆ ಕಳೆದ 1 ತಿಂಗಳಿಂದನೂ ಕೂಡ ಮಾಧ್ಯಮದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ತಾ ಇರ್ತಾ ಇದೀವಿ, ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಕಲ್ತ್ಕೊಳ್ಳಿ. ಶೇರ್ ಮಾರ್ಕೆಟ್ ನಮಗೆ ಖಂಡಿತವಾಗಲೂ ಕೂಡ ಇನ್ನೊಂದು ಮೂಲ ಆದಾಯದ ಮೂಲವಾಗಿ ಪರಿಣಮಿಸುತ್ತೆ. ಪ್ರತಿಯೊಬ್ಬರು ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಹಣವನ್ನ ಕ್ಯಾಶ್ ರೂಪದಲ್ಲಿ ಅಥವಾ ಬ್ಯಾಂಕ್ ನಲ್ಲಿ ಇಡೋದ್ರಿಂದ ನಮಗೆ ಉತ್ತಮವಾದ ರಿಟರ್ನ್ಸ್ ಬರಲ್ಲ, ಇಂಟರ್ನ್ ತಮ್ಮ ಹಣದ ಮೌಲ್ಯ ಕಡಿಮೆ ಆಗ್ತಾ ಇರುತ್ತೆ ಅಂತ ತಿಳಿಸಿದ್ದು. ಇದರಿಂದ ತಾವೆಲ್ಲರೂ ನೋಡಿದ್ರೆ ಶೇರ್ಸ್ ಅಲ್ಲೂ ಕೂಡ ಉತ್ತಮವಾದ ರಿಟರ್ನ್ಸ್ ಅನ್ನ ನಮ್ಮದಿದೆ. ಯಾರು ಆಲ್ರೆಡಿ ಬೈ ಮಾಡ್ಕೊಂಡಿದ್ರೆ ಅವ್ರು ಆಲ್ರೆಡಿ 20-30% ರಿಟರ್ನ್ಸ್ ಅನ್ನ ಮಾಡ್ಕೊಂಡಿದ್ದೀರಾ. ಯಾರು ಈಗ ಅಯ್ಯೋ ಶೇರ್ ಮಾರ್ಕೆಟ್ ಮೇಲೋಯ್ತಪ್ಪ ಏನಪ್ಪ ಮಾಡೋದು ಅಂತ ಇದ್ರೆ ಇದು ಯಾವ ರೀತಿ ಆಗಿದೆ ಅಂದ್ರೆ ಎಲ್ಲರೂ ದರೋಡೆಕೋರರು ಕೋಟೆಯನ್ನ ಲೂಟಿ ಹೊಡೆದ್ಮೇಲೆ ಕೋಟೆ ಬಾಗಿಲು ಹಾಕದಂತೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಹೇಳ್ತೀವಿ, ನಾವು ಯಾವಾಗಲೂ ಕೂಡ ಲೇಟ್ ಕಮರ್ಸ್ ಆಗಬಾರ್ದು. ನಾವು ಮೊದಲೇ ಮಾರ್ಕೆಟ್ ಟರ್ನ್ ಆದಾಗ ಟೆಕ್ನಿಕಲ್ ಬೇಸಿಸ್ ಅಲ್ಲಿ ಶೇರ್ಸ್ ಗಳನ್ನ ಬೈ ಮಾಡ್ಕೋಬಹುದು. ಏನು ಇವತ್ತು ಟೆಕ್ನಿಕಲ್ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ಕೇವಲ ಕರ್ನಾಟಕ ರಾಜ್ಯದಿಂದ ಅಷ್ಟೇ ಅಲ್ಲ, ಹೊರ ರಾಜ್ಯದಿಂದನೂ ಕೂಡ ಜನ ಬಂದು ಅಟೆಂಡ್ ಅನ್ನ ಮಾಡಿ, ಸರ್ ನೀವು ಕೊಟ್ಟಂತ ಮಾಹಿತಿಗಳನ್ನ ನಾವು ಮಾಧ್ಯಮದಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೋ, ನೀವು ಕೊಟ್ಟಂತ ಶೇರ್ಸ್ ಗಳನ್ನು ಕೂಡ ನಾವು ಕೊಂಡು ಉತ್ತಮವಾದ ಪ್ರಾಫಿಟ್ ಅನ್ನ ಮಾಡಿದೀವಿ. ಯಾರು ತಮ್ಮ ಮಾತನ್ನ ಕೇಳಿದ್ರು ಪ್ರತಿಯೊಬ್ಬರು ಕೂಡ ಗಳಿಸ್ಕೊಂಡಿದ್ದಾರೆ. ತಮ್ಮ ಸಜೆಷನ್ಸ್ ಗಳು ಕೂಡ ಸೂಪರ್ ಆಗಿ ವರ್ಕೌಟ್ ಆಗಿದೆ. ತಾವು ಕೊಡುವಂತ ಲೆವೆಲ್ಸ್ ಗಳಂತೂ ಎಷ್ಟು ಅಕ್ಯುರೇಟ್ ಆಗಿರುತ್ತೆ ಅಂದ್ರೆ ನಾವು ಕೇವಲ ತಮ್ಮ ಲೆವೆಲ್ಸ್ ಗಳನ್ನ ತಾವು ಕೊಟ್ಟ ಸಲಹೆಗಳನ್ನೇ ಚಾಚು ತಪ್ಪದೆ ಫಾಲೋ ಮಾಡೋದ್ರಿಂದ ಪ್ರತಿಯೊಬ್ಬರು ಕೂಡ ಕಳಿಸ್ತಾ ಇದೀವಿ. ಮತ್ತೆ ಏನು ಪರ್ಫಾರ್ಮೆನ್ಸ್ ಅನ್ನ ತಾವು ತೋರಿಸ್ತಾ ಇದ್ದಾರೆ ಅದೇ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಲಿ. ತಮ್ಮ ಪರ್ಫಾರ್ಮೆನ್ಸ್ ಇಂದ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಂತ ಹಣ ಪ್ರತಿ ವಾರನೂ ಕೂಡ ವೃದ್ಧಿ ಆಗ್ತಾ ಇದೆ. ಪ್ರತಿ ಮಂತ್ ಎಂಡ್ ಅಲ್ಲೂ ಕೊಡಿದ್ರೆ ಮಿನಿಮಮ್ 10-15% ರಿಟರ್ನ್ಸ್ ಗೆ ಯಾವುದೇ ಮಂತ್ ಅಲ್ಲೂ ಕೂಡ ದೋಖ ಇಲ್ಲ ಸರ್, ಇಷ್ಟೊಂದು ಉತ್ತಮವಾದ ರಿಟರ್ನ್ಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಇಂಥ ಮಾತಿನಿಂದ ಸಂತೋಷವಾಗ್ತಾ ಇದೆ. ಹೆಚ್ಚಿನ ಜನ ಗಳಿಸೋದಕ್ಕೆ ಉತ್ತಮವಾದ ಸಜೆಷನ್ಸ್ ಗಳನ್ನ ಮನಿ ಮಂತ್ರ ಕಾರ್ಯಕ್ರಮದಲ್ಲಿ ನೀಡ್ತಾನೆ ಬರ್ತಾ ಇದೀವಿ. ಇವತ್ತು ಕಟ್ಟೆ ಕಡೆ ಆಫರ್ ಆಗಿ ಟೆಕ್ನಿಕಲ್ ಅನಾಲಿಸಿಸ್ ಕ್ಲಾಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ಇನ್ನೂ ಕೂಡ ಯಾರಾದರೂ ಕೂಡ ಮಾರ್ಕೆಟ್ ನಲ್ಲಿ ಉತ್ತಮವಾದ ಸಜೆಷನ್ಸ್ ಗಳನ್ನ ಉತ್ತಮವಾದ ಅನಾಲಿಸಿಸ್ ಗಳನ್ನ ಮಾಡೋದ್ರಿಂದ ಉತ್ತಮವಾದ ಗಳಿಕೆಯನ್ನ ಮಾಡಬೇಕು ಅಂತ ಇದ್ರೆ ಇವತ್ತಿನ ಕ್ಲಾಸಿಗೆ ಅಟೆಂಡ್ ಮಾಡಿ. ಇವತ್ತು ಕೂಡ ಏನು ಟೆಕ್ನಿಕಲ್ ಕ್ಲಾಸಸ್ ಇದೆ, ನಮ್ಮ ಆಫೀಸ್ಗಳು ಓಪನ್ ಇದೆ. ಪ್ರತಿಯೊಬ್ಬರು ಕೂಡ ಹೆಚ್ಚಿನ ಮಾಹಿತಿಗೋಸ್ಕರ ಕರೆಯನ್ನ ಮಾಡಬಹುದು. 9535350350 ಮೊಬೈಲ್ ನಂಬರ್ಸ್ಗೆ ಮತ್ತೆ 9591679679 ಮೊಬೈಲ್ ನಂಬರ್ಸ್ಗೆ ತಾವು ಕರೆಯನ್ನ ಮಾಡಬಹುದು. ಹೆಚ್ಚಿನ ಮಾಹಿತಿಗೋಸ್ಕರ ತಾವು ಇಮೇಲ್ ಅನ್ನ ಮಾಡಬಹುದು, customercare@2mbrokers.com ಅಂತ ಹೇಳ್ತಾ ಇದ್ದೀನಿ. ಮತ್ತಿನ ಪರ್ಫಾರ್ಮೆನ್ಸ್ ರಿಪೋರ್ಟ್ಸ್ ಅನ್ನ ನೋಡಲು ಹೆಚ್ಚಿನ ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಳ್ಳಲು ನಮ್ಮ ವೆಬ್ಸೈಟ್ ಆದ www.2mbrokers.com ಗೆ ತಾವು ಲಾಗಿನ್ ಮಾಡಿ. ಪ್ರತಿಯೊಬ್ಬರು ಕೂಡ ರಿಜಿಸ್ಟ್ರೇಷನ್ ಆದ್ರೆ ಅದರಲ್ಲಿ ತಮ್ಮಲ್ಲಿ ಫ್ರೀ ಅಡ್ವೈಸಸ್ ಸಿಗುತ್ತೆ ಅಂತ ಹೇಳ್ತಾ